ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ವೇಟ್ ಮಾಡಾಗಿದೆ ಅಲ್ವಾ? ಸೊ ಯಾವಾಗ ಕೌನ್ಸಿಲಿಂಗ್ ಆಗುತ್ತಪ್ಪ? ಆಲ್ರೆಡಿ ಫಸ್ಟ್ ರೌಂಡ್ ಬಿಟ್ಟಿದ್ದಾರೆ. ಸೊ ಯಾವಾಗ ನಮಗೆ ಸೀಟ್ ಗೊತ್ತಾಗುತ್ತೆ, ಯಾವ ಕಾಲೇಜ್ ಅಂತ ಗೊತ್ತಾಗುತ್ತೆ ಅಂತ ಎಲ್ಲರೂ ವೇಟ್ ಮಾಡ್ತಿದ್ರಿ. ಸೊ ಅದಕ್ಕೋಸ್ಕರನೇ KE ವೆಬ್ಸೈಟ್ ಅವರು ಆಲ್ರೆಡಿ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ ಬಿಟ್ಟಿದ್ದಾರೆ. ಸೊ ಈ ಮಾಕ್ ಅಲಾಟ್ ರಿಸಲ್ಟ್ಮೆಂಟ್ ಏನಂದರೆ, ಸೊ ನಿಮಗೆ ಯಾವ ಕಾಲೇಜ್ ಅಲೌಟ್ ಆಗಿದೆ ಅಂತ, ಓಕೆನಾ? ಸೊ ಇದು ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ಇವಾಗ ಏನಾಗಿತ್ತು ಅಂದರೆ, ಸೊ ನಿಮ್ಗೆಲ್ಲರಿಗೂ ಕೂಡ ಸರ್ವರ್ ಎರರ್ ಅಂತ ಬರ್ತಾ ಇತ್ತು. ಯಾಕೆ ಸರ್ವರ್ ಎರರ್ ಅಂತ ಬರ್ತಾ ಇತ್ತು ಅಂದರೆ, ಎಲ್ಲ ಸ್ಟೂಡೆಂಟ್ಸು ಒಟ್ಟಿಗೆ ಸೆಟ್ ಮಾಡ್ತಿರೋದ್ರಿಂದ, ಲೈಕ್ ಮಿಲಿಯನ್ಸ್ ಆಫ್ ಸ್ಟೂಡೆಂಟ್ಸ್, ನಮಗೆ ಎಷ್ಟು ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿದಾರೋ ಅವರೆಲ್ಲ ಒಂದೇ ಸಲ ಚೆಕ್ ಮಾಡ್ತಾ ಇದ್ರಿಂದ ಸೊ ನಿಮಗೆ ಸರ್ವರ್ ಎರರ್ ಅಂತ ಬರ್ತಿತ್ತು. ಬಟ್ ಇವಾಗ ಅದೆಲ್ಲ ಕ್ಲಿಯರ್ ಆಗಿದೆ. ಸೊ ನಿಮಗೆ ಲಿಂಕ್ ಕೊಟ್ಟಿದ್ದಾರೆ. ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಆ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರ್ತೀರಾ. ಈ UG ನೀಟ್ ಅದಕ್ಕೂ ಸೀಟು ಹಂಚಿಕೆ ಫಲಿತಾಂಶದ ಲಿಂಕ್ ಅಂತ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ CT ನಂಬರ್ನ ಎಂಟರ್ ಮಾಡ್ಬೇಕು ನೀವು. ಸೊ ನಾನೀಗ CT ನಂಬರ್ನ ಎಂಟರ್ ಮಾಡಿದ್ದೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಚೆಕ್ ಅಂತ. ಈ ಚೆಕ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಬರುತ್ತೆ. ಸೊ ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ ಕಂಗ್ರ್ಯಾಚುಲೇಷನ್ ಅಂತ. ಕಂಗ್ರ್ಯಾಚುಲೇಷನ್ ಅಂತ ಏನಕ್ಕೆ ಹೇಳ್ತಾ ಇದ್ದಾರೆ, ನಿಮ್ಗೆ ಸೀಟ್ ಅಲೋಟ್ ಆಗುತ್ತೆ ಅಂತ. ಓಕೆ, ಸೊ ನಿಮಗೆ CT ನಂಬರ್ ಕೊಟ್ಟಿದ್ದಾರೆ, ಮತ್ತೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಯಾರು ಅಂತ ಇರುತ್ತೆ, ಮತ್ತೆ ಯಾವ ವೆರಿಫೈಡ್ ಕ್ಯಾಟಗರಿ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿಂಗು, ಮತ್ತೆ ಯಾವ ಡಿಸಿಪ್ಲಿನಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಇಂಜಿನಿಯರಿಂಗ್ ಫಾರ್ಮಸಿನ ಅನ್ನೋದ್ರ ಮೇಲೆ ಇಂಜಿನಿಯರಿಂಗ್ ಅಲೋಕೇಟ್ ಆಗಿದೆ. ಆ್ಯಂಡ್ ಯಾವ ಕಾಲೇಜು, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಆ ಕಾಲೇಜು. ಆ್ಯಂಡ್ ಇಲ್ಲಿ ನಿಮಗೆ ಯಾವ ಕೋರ್ಸ್ ಅಲೋಟ್ ಆಗಿದೆ ಅಂತ. ಓಕೆ, ಎಲೆಕ್ಟ್ರಾನಿಕ್ಸ, ಕಮ್ಯುನಿಕೇಷನ್ನ, ಕಂಪ್ಯೂಟರ್ಸ. ಸೊ ನಿಮಗೆ ಸೆಲೆಕ್ಟ್ ಮಾಡಿರೋದ್ರಲ್ಲಿ ಯಾವ ಕೋರ್ಸ್ ಅಲೌಟ್ ಆಗಿದೆ ಆ್ಯಂಡ್ ಎಷ್ಟು ಫೀಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೇಕು ನೀವು. ಇಲ್ಲಿ ಅಲೋಟೆಡ್ ಆಪ್ಷನ್ ಸೀರಿಯಲ್ ನಂಬರ್ 22 ಅಂದರೆ ಇವರು 22 ಈ ಕಾಲೇಜ್ಗೆ 22 ಅಂತ ನಂಬರ್ ಕೊಟ್ಟಿದ್ರು. ಆ ಕಾಲೇಜ್ ಇವ್ರಿಗೆ ಸೆಲೆಕ್ಟ್ ಆಗಿದೆ. ಆದರೆ 1 to 21 ಇವ್ರಿಗೆ ಸೆಲೆಕ್ಟ್ ಆಗಿಲ್ಲ. ಅಂದರೆ ಆ ರ್ಯಾಂಕಿಂಗಿಗೆ ಇವ್ದು ಆ ಕಾಲೇಜಸಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ. ಓಕೆ, 22nd ಆಪ್ಷನ್ ಅವ್ರಿಗೆ ಸೆಲೆಕ್ಟ್ ಆಗಿದೆ. ಆ್ಯಂಡ್ ಅವ್ರಿಗೆ ಕೋರ್ಸ್ ಫೀಸ್ ಎಷ್ಟು, 44,200. ಓಕೆ, ಈ ರೀತಿ ನಿಮಗೆ ರಿಸಲ್ಟ್ ಬರುತ್ತೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟು. ಈ ರೀತಿ ನೀವು ಚೆಕ್ ಮಾಡ್ಕೋಬೋದು. ಸೊ ನಿಮಗೆ ಈ ಕಾಲೇಜಸ್ ಹೇಗೆ ಅಂತ ಇದು ಅಲೋಕೇಟ್ ಆಗಿರೋರಿಗೆ. ಓಕೆನಾ? ಈಗ ನಾನು ಇನ್ನೊಂದು ಸ್ಟೂಡೆಂಟ್ಸ್ನ CT ನಂಬರ್ ಹಾಕಿದ್ದೀನಿ. ಲೆಟ್ಸ್ ಚೆಕ್ ಏನಂತ ಬರುತ್ತೆ ಅಂತ. ಸೊ ನಿಮ್ಗೆ ಯಾರಿಗೆಲ್ಲ ಈ ತರ ಬರ್ತಾ ಇದೆ, ನೀವು CT ನಂಬರ್ ಹಾಕಿ ಚೆಕ್ ಅಂತ ಕೊಟ್ಟಾಗ ಯು ಹ್ಯಾವ್ ನಾಟ್ ಬೀನ್ ಅಲೋಟೆಡ್ ಎನಿ ಸೀಟ್ಸ್ ಅಂತ ಈ ರೀತಿ ಬರ್ತಿದೆ ಅಂದ್ರೆ, ಇಟ್ಸ್ ಮೀನಿಂಗ್ ದಟ್ ನಿಮ್ಗೆ ಈ ರೌಂಡ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಅಡ್ಮಿಷನ್ಗೆ ಯಾವುದೇ ರೀತಿ ಕಾಲೇಜ್ ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ. ಡೋಂಟ್ ವರಿ, ನಿಮ್ಗೆ ಇನ್ನು ಸೆಕೆಂಡ್ ರೌಂಡ್ ಅಂಡ್ ಥರ್ಡ್ ರೌಂಡ್ ಇದೆ. ಈ ರೌಂಡ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಸೀಟ್ ಅಲೋಟ್ ಆಗಿಲ್ಲ ಅಂತ ಅರ್ಥ ಆಯ್ತಾ? ಸೊ ನಿಮ್ಗೆ ಅಲೋಟ್ ಆಗಿದ್ರೆ ನಿಮ್ಗೆ ಕಂಗ್ರ್ಯಾಚುಲೇಷನ್ ಮೆಸೇಜು ಮತ್ತೆ ಡೀಟೇಲ್ ಬರುತ್ತೆ. ಆಗಿಲ್ಲ ಅಂದ್ರೆ ಈ ರೀತಿ ಮೆಸೇಜ್ ಬರುತ್ತೆ. ನೀವು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಇದು ಹೇಗೆ ಚೆಕ್ ಮಾಡೋದು ಮಾಕ್ ಅಲಾಟ್ಮೆಂಟ್ ಅಂತ ಹೇಳ್ಕೊಟ್ಟೆ. ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ನೋಟಿಫಿಕೇಶನ್ ಇದೆ. ಏನಪ್ಪಾ ನೋಟ್ ಅಂದ್ರೆ, ನಿಮ್ಗೆ ಈಗ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಅದರಲ್ಲಿ ನೀವೇನ್ ಮಾಡ್ಬೋದು. ನಾನು ನಿಮ್ಗೆ ಅಲಾಟ್ಮೆಂಟ್ ಬಗ್ಗೆ, ಕೌನ್ಸಿಲಿಂಗ್ ಬಗ್ಗೆ ಪ್ರೋಸೆಸ್ ಹೇಳ್ಬೇಕಾದ್ರೆ ನಿಮ್ಗೊಂದು ಹೇಳಿದ್ದೆ ಥರ್ಡ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂತ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಾದ್ಮೇಲೆ ನಿಮ್ಗೆ ಆಪ್ಷನ್ ಇರುತ್ತೆ. ಐದರ್ ಯು ಕ್ಯಾನ್ ಚೂಸ್ ದಟ್ ಕಾಲೇಜ್ ಫಾರ್ ಅಡ್ಮಿಷನ್, ಇಲ್ಲಾಂದ್ರೆ ಆ ಕಾಲೇಜ್ನ ನೀವು ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡ್ ಅಟೆಂಡ್ ಮಾಡ್ಬೋದು. ಇಲ್ಲಾಂದ್ರೆ ಆ ಕಾಲೇಜ್ನ ರಿಜೆಕ್ಟ್ ಮಾಡ್ಬಿಟ್ಟು ಸೆಕೆಂಡ್ ರೌಂಡ್ ಅಟೆಂಡ್ ಮಾಡ್ಬೋದು. ಓಕೆನಾ? ಅದನ್ನೇ ನಿಮ್ಗೆ ಒಂದು ಲಿಂಕ್ ಅಲ್ಲಿ ಕೊಟ್ಟಿದ್ದಾರೆ, UGCET ಮಾಕ್ ಅಲಾಟ್ಮೆಂಟ್ ನೋಟ್ ಅಂತ. ಸೊ ಈ ನೋಟ್ ಅಲ್ಲಿ ನಿಮ್ಗೆ ಏನಿದೆ ಅಂದ್ರೆ, ಸೊ ಈಗ ನಿಮ್ಗೆ ವೆಬ್ಸೈಟ್ PDF ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಅಣುಕು ಸೀಟು ಹಂಚಿಕೆಯ ಫಲಿತಾಂಶದ ಪ್ರಕಟಣೆಯ ನಂತರ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಇಚ್ಛೆ ಆಯ್ಕೆಗಳನ್ನು, ಅಂದ್ರೆ ನೀವೇನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಆ ಕಾಲೇಜ್. ಈಗ ನಿಮ್ಗೆ ಒಬ್ಬ ಸ್ಟೂಡೆಂಟ್ಗೆ ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್ ಸಿಕ್ತು, ಕರೆಕ್ಟಾ? ಅವರು ಅದನ್ನ ಬದಲಾಯಿಸ್ಬೋದಾ, ಅವ್ರಿಗೆ ಆ ಕಾಲೇಜ್ ಬೇಡವಾ, ಅಥವಾ ಆ ಕಾಲೇಜ್ ಇಷ್ಟ ಇಲ್ವಾ? ಅದು ನಿಮ್ಗೆ ಸ್ಟಾರ್ಟ್ ಆಗೋದು 26th ಇಂದ 29th ವರೆಗೂ ನಿಮ್ಗೆ ಟೈಮ್ ಇರುತ್ತೆ. ಅಂದ್ರೆ ನೀವು ಆಫ್ಟರ್ ಇವಾಗ ಏನ್ ರಿಸಲ್ಟ್ ಇದೆಯೋ ಇದ್ರ ಮೇಲೆ ನೀವು ಹೋಗಿ ನೀವು ಚೇಂಜ್ ಮಾಡ್ಕೋಬಹುದು. ಇಲ್ಲ ನಾನು ಈ ಬೇರೆದ್ ಕೊಡ್ತೀನಿ, ನನ್ನ ನಂಬರ್ ಚೇಂಜ್ ಮಾಡ್ಕೋತೀನಿ, ಲೈಕ್ ಪ್ರಿಫರೆನ್ಸ್ಗಳನ್ನ ಆಪ್ಷನ್ ಎಂಟ್ರಿ ಸೀರಿಯಲ್ ನಂಬರ್ ಚೇಂಜ್ ಮಾಡ್ತೀನಿ ಅಂತ, ಅದೊಂದು ನಿಮ್ಗಿದೆ. ಮತ್ತೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸುವುದು. ತಾತ್ಕಾಲಿಕ ಅಂದ್ರೆ ಟೆಂಪರವರಿ, ಅಂದ್ರೆ ನೀವೆಲ್ಲ ಚೇಂಜಸ್ ಮಾಡಾದ್ಮೇಲೆ ತಿರ್ಗಾ ಇನ್ನೊಂದು ರಿಸಲ್ಟ್ ಬಿಡ್ತಾರೆ. ಆವಾಗ ಆ ರಿಸಲ್ಟ್ ಅಲ್ಲಿ ನಿಮ್ಗೆ ಏನೇನು ಕಾಲೇಜ್ ಲಿಸ್ಟ್ ಇರುತ್ತೆ ಅದನ್ನ ನೀವು ನೋಡ್ಕೋಬಹುದು. ಓಕೆನಾ? ಸೊ ಅದಾದ್ಮೇಲೆ ಫೈನಲ್ ಆಗಿ ನಿಮಗೆ ಬರೋದು 2ನೇ ತಾರೀಕು ನೆಕ್ಸ್ಟ್ ಮಂತ್ ಆಗಸ್ಟ್ 2 ಅಲ್ಲಿ ನಿಮ್ಗೆ ಬರುತ್ತೆ ಫೈನಲ್ ಫಸ್ಟ್ ರೌಂಡ್ ರಿಸಲ್ಟ್. ಓಕೆ, ಫೈನಲ್ ಫಸ್ಟ್ ರೌಂಡ್ ರಿಸಲ್ಟ್ ಅದನ್ನ ನೀವು
ಐದರ್ ಯು ಕ್ಯಾನ್ ಚಾಯ್ಸ್ ಆರ್ ಯು ಕ್ಯಾನ್ ಲೀವ್ ಆರ್ ಯು ಕ್ಯಾನ್ ಅಟೆಂಡ್ ದಿ ಸೆಕೆಂಡ್ ರೌಂಡ್ ಅಥವಾ ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಸೊ ಇದು ನಿಮಗೆ ಆಗಿರುವಂಥ ಫಸ್ಟ್ ರೌಂಡಲ್ಲಿರುವಂಥ ಒಂದು ನೋಟ್. ಅಂಡರ್‌ಸ್ಟುಡ್? ಸೊ ಯಾರಿಗೆಲ್ಲ ನಿಮಗೆ ಏನು ಬಂದಿಲ್ಲ, ಡೋಂಟ್ ವರಿ, ನಿಮ್ಗೆ ಇನ್ನೂ ಚಾನ್ಸಸ್ ಇದೆ. ಓಕೆನಾ? ನಿಮ್ಗೆ ಇನ್ನೂ ಟೈಮ್ ಇದೆ. ನೀವು ಇನ್ನೂ ಒಂದ್ಸಲ ಕೂಡ ನಿಮಗೆ ಸೀರಿಯಲ್ ನಂಬರ್ಸ್‌ನ ನೀವು ರೀಅರೇಂಜ್ ಮಾಡ್ಕೋಬಹುದು ಬೇಸ್ಡ್ ಆನ್ ಈ ನೋಟ್ ಮೇಲೆ. ಸೊ ಯಾರಿಗೆಲ್ಲ ಕಾಲೇಜ್ ಅಲೋಕೇಟ್ ಆಗಿದೆ ಅವರು ಅದೇ ಕಾಲೇಜ್‌ಗೆ ಹೋಗಿ ಸೇರ್ಕೊಳ್ಳಿ. ಸೊ ಡೋಂಟ್ ಕ್ಯಾನ್ಸಲ್ ದ ಸೀಟ್ಸ್. ಯಾಕಂದರೆ ತುಂಬ ಸೆಕೆಂಡ್ ರೌಂಡಲ್ಲಿ ಸಿಗೋದು ತುಂಬ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ. ಓಕೆನಾ? ಸೊ ಫಸ್ಟ್ ರೌಂಡಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿದೆ ಅಂದರೆ ಸೊ ಫಸ್ಟ್ ಹೋಗಿ ಜಾಯ್ನ್ ಆಗಿ. ಸೊ ಇದೆರಡು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ರೌಂಡಲ್ಲಿ ಏನಾಗುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.